बेळगाव येथील गांधी भवन येथे दिनांक 31 ऑगस्ट रोजी 19 वर्षाखालील मुलांच्या कराटे स्पर्धेचे आयोजन करण्यात आले होते। ही स्पर्धा MGAVM संस्थेच्या वतीने बेळगाव जिल्हा स्पोर्ट्स कराटे असोसिएशनच्या सहकार्याने तसेच DDPUच्या मार्गदर्शनाखाली आयोजित करण्यात आली होती। स्पर्धेची सुरुवात दीप प्रज्वलनाने झाली। यावेळी बोलताना MGV कॉलेजचे प्रिन्सिपल BI नेगिन्हान म्हणाले की DDPUच्या वतीने कराटे आणि बास्केटबॉल जिल्हास्तरीय स्पर्धा आयोजित करण्यात आल्या आहे। कराटे गांधी भवन येथे होत असून डिस्ट्रिक्ट स्टेडियम येथे बास्केटबॉलची स्पर्धा आयोजित केली आहे। 50हून अधिक विद्यार्थ्यांनी भाग घेतल्याचे त्यांनी यावेळी सांगितले। ನಾನು ಪ್ರಿನ್ಸಿಪಲ್ MGV ಕಾಲೇಜ್ ಪ್ರಿನ್ಸಿಪಲ್ ಮಾತಾಡೋದು। ಇವರು ಸಂಜಯ್ ಗುಡಾವತ್ನಿಂದ ದಾಮೋದರ್ ರೆಡ್ಡಿ ಅಂತ ಸೆಂಟರ್ ಹೆಡ್ಡು। ಕರ್ನಾಟಕ PU ಡಿಪಾರ್ಟ್ಮೆಂಟ್ ವತಿಯಿಂದ ನಮಗೆ ಬಾಸ್ಕೆಟ್ಬಾಲು ಕರಾಟೆ ಸಿಬ್ಲಮ್ ಡಿಸ್ಟ್ರಿಕ್ಟ್ ಸ್ಪೋರ್ಟ್ಸ್ ಕಂಡಕ್ಟ್ ಮಾಡಲಿಕ್ಕೆ ಪರ್ಮಿಷನ್ ಸಿಕ್ಕಿದೆ। ನಾವು ಸಂತೋಷದಿಂದ ನಮ್ಮ ಗಾಂಧಿ ಭವನದಲ್ಲಿ ಕರಾಟೆ ನಡೀತಾ ಇದೆ। ಆಮೇಲೆ ಡಿಸ್ಟ್ರಿಕ್ಟ್ ಸ್ಟೇಡಿಯಮ್ದಲ್ಲಿ ಬಾಸ್ಕೆಟ್ಬಾಲ್ ನಡೀತಾ ಇದೆ। ನಾವು ಭಾಳ ಚೆನ್ನಾಗಿ ಕಂಡಕ್ಟ್ ಮಾಡ್ತಾ ಇದ್ದೀವಿ। ನಮ್ಗೆ ಭಾಳ ಖುಷಿ ಅನ್ನಿಸ್ತದೆ। ಫಾರ್ ದ ಫಸ್ಟ್ ಟೈಮ್ in the history of MGV College and Sanjay Godawat, we are very proud to conduct these two sports. More than 150 participants have taken place participated in karate. Near about 7 to 10 teams have taken part in basketball. ನಾವು ಹಾಗೂ ದಾಮೋದರ್ ರೆಡ್ಡಿ ಅವರು ಜೊತೆಯಾಗಿ ಇದನ್ನು ಮಾಡ್ತಾ ಇದ್ದೀವಿ। ನಾವು ಭಾಳ ಖುಷಿ ಆಗ್ತದೆ। We feel very happy. We are taking the technical help from Sri Jitendra and his brother Gajendra. बेळगाव जिल्हा कराटे असोसिएशनचे अध्यक्ष गजेंद्र काकतीकर म्हणाले की जिल्हास्तरीय कराटे स्पर्धा होत असून मुला-मुलींना राज्यस्तरीय स्पर्धेसाठी निवड करण्यात येत आहे। MG कॉलेज व संजय गोडावत कॉलेजच्या वतीने उत्तम आयोजन करण्यात आल्याचे त्यांनी मत व्यक्त केले। नमस्कार, ನಾನು ಬೆಳಗಾವಿ ಜಿಲ್ಲೆಯ ಕರಾಟೆ ಅಸೋಸಿಯೇಷನ್ ಅಧ್ಯಕ್ಷ ಗಜೇಂದ್ರ ಕಾಕ್ತಿಕರ್। ಈ ದಿನ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮಕ್ಕಳಿಗೆ ರಾಜ್ಯ ಮಟ್ಟ ಕರಾಟೆ ಸ್ಪರ್ಧೆಗಾಗಿ ಆಯ್ಕೆ ಮಾಡುವ ಸಂಬಂಧವಾಗಿ ನಾವು ಜಿಲ್ಲಾ ಸ್ತರೀಯ ಕರಾಟೆ ಸ್ಪರ್ಧೆಯನ್ನು ಇಲ್ಲಿ ಆಯೋಜನೆ ಮಾಡಿದ್ದೇವೆ। ಇವತ್ತು ಸ್ಪಾನ್ಸರ್ಡ್ ಆಗಿ ನಮಗೆ ಈ ಸಂಜಯ್ ಗುಡಾವತ್ ಸ್ಕೂಲ್ ಆಗಲಿ ಮಹಾತ್ಮ ಗಾಂಧಿ ಕಾಲೇಜ್ ಆಗಲಿ ಇವರೆಲ್ಲ ನಮಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ। ಈ ಕರಾಟೆ ಕಲೆಯನ್ನು ಮುಂದೆ ಹಾಕಲಿಕ್ಕೆ ಭಾಳ ಅತ್ಯುತ್ತಮ ಸಪೋರ್ಟ್ ಮಾಡ್ತಾ ಇದ್ದಾರೆ। ಈ ಕರಾಟೆ ಕಲೆಯನ್ನು ಮುಂದೆ ಇದೇ ಟೈಪ್ ಮಾಡ್ಕೊತ ಹೋದರೆ ನಮ್ಮ ಈ ಹೆಣ್ಣುಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಈ ಕರಾಟೆ ಸ್ಪರ್ಧೆಯಲ್ಲಿ ಮುಂದೆ ಹೋಗಿ ರಾಜ್ಯ ಮಟ್ಟ ಹಾಗೂ ರಾಷ್ಟ್ರೀಯ ಮಟ್ಟಕ್ಕೆ ಮುಂದೆ ಹೋಗ್ತಾರೆ। ನಮಗೆ ಇಲ್ಲಿ ಈ ಕರಾಟೆ ಕಾಂಪಿಟೇಷನ್ ಕಂಡಕ್ಟ್ ಮಾಡಲಿಕ್ಕೆ ಕೊಟ್ಟಿದ್ದಕ್ಕೆ ಮತ್ತು ನಮ್ಮ ಮೇಲೆ ಇಷ್ಟು ವಿಶ್ವಾಸ ಇಟ್ಟು ನಾವು ಅಷ್ಟು ಪ್ರಾಮಾಣಿಕವಾಗಿ ಮಕ್ಕಳಿಗೆ ಎಲ್ಲ ನಿರ್ಣಾಯಕರಿಗೆ ಹೇಳಿ ಕರೆಕ್ಟಾಗಿ ರಿಸಲ್ಟ್ ಕೊಟ್ಟು ಮಕ್ಕಳಿಗೆ ರಾಜ್ಯ ಮಟ್ಟ ಸ್ಪರ್ಧೆಗಾಗಿ ಆಯ್ಕೆ ಮಾಡಿ ತೊಗೊಂಡು ಹೋಗ್ತಾ ಇದ್ದೀವಿ। कर्नाटक सरकार पदवीपूर्व शिक्षण विभागाच्या वतीने अंडर 19 कराटे स्पर्धा आयोजित करण्यात आलं असून MGAVM आणि संजय घोडावत कॉलेज यांच्या वतीने ही स्पर्धा घेण्यात आली आहे। टेक्निकल सपोर्ट म्हणून बेळगाव डिस्ट्रिक्ट स्पोर्ट्स असोसिएशन तर्फे मदत करण्यात येत असल्याचे बेळगाव जिल्हा कराटे संघ सचिव जितेंद्र काकतीकर म्हणाले। ಎಲ್ಲರಿಗೂ ನಮಸ್ಕಾರ। ಕರ್ನಾಟಕ ಸರ್ಕಾರ ಪದವಿಪೂರ್ವ ಶಿಕ್ಷಣ ಇಲಾಖೆ ವತಿಯಿಂದ ಅಂಡರ್ 19 ಇಯರ್ಸ್ ಕರಾಟೆ ಸ್ಪರ್ಧೆ ಗಾಂಧಿ ಭವನ್ ಕಾಲೇಜ್ ರೋಡಲ್ಲಿ ನಡೀತಾ ಇದೆ। ಈ ಸ್ಪರ್ಧೆಯನ್ನು ಮಹಾತ್ಮ ಗಾಂಧಿ MGVM ಆ್ಯಂಡ್ ಸಂಜಯ್ ಗೋಡಾವತ್ ಅವರ ನೇತೃತ್ವದಲ್ಲಿ ಈ ಸ್ಪರ್ಧೆ ನಡೀತಾ ಇದೆ। ಟೆಕ್ನಿಕಲ್ ಸಪೋರ್ಟ್ ಆಗಿ ಬೆಳಗಾವಿ ಡಿಸ್ಟ್ರಿಕ್ಟ್ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ವತಿಯಿಂದ ತಾಂತ್ರಿಕ ನಾವು
ಹೆಲ್ಪ್ ಮಾಡಿಕೊಡ್ತಾ ಇದ್ದಾವೆ. ಅದೇ ರೀತಿ ಈ ಜಿಲ್ಲಾ ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ಗೆದ್ದಂಥ ಪ್ರಥಮ ಸ್ಥಾನ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯು ಈ ರಾಜ್ಯ ಮಟ್ಟದ ಸ್ಪರ್ಧೆಗೆ ಆಯ್ಕೆ ಆಗ್ತಾ ಇದ್ದಾರೆ. ಹಾಗೆ ನಾನು ಈ ಹೋಸ್ಟ್ ಕಾಲೇಜ ನೆಗಿನಾಳ್ ಸರ್ ಪ್ರಾಚಾರ್ಯರು, ರೆಡ್ಡಿ ಸರರು, ಮ್ಯಾನೇಜ್ಮೆಂಟ್ ಆಫ್ ಸಂಜಯ್ ಗೋಡಾವತ್, ಇವರು ಒಂದು ಒಳ್ಳೆಯ ಅರೇಂಜ್ಮೆಂಟ್ ನಮ್ಮ ಬೆಳಗಾವಿ ಜಿಲ್ಲೆಗೆ ಈ ಸ್ಪರ್ಧೆಗೆ ಮಾಡಿ ನಮ್ಮ ಕ್ರೀಡೆಯನ್ನು ಬೆಳೆಸ್ತಾ ಇದ್ದಾರೆ, गौरवता इದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. यावेळी मान्यवर स्पर्धक, कोच आदी उपस्थित होते. संकल्प शिंदे, KMM मराठी, बेळगाव.